ವೆಲ್ಕಮ್ ಟು ನ್ಯೂ ವಿಡಿಯೋ ಗಾಯ್ಸ್. ನೋಡಿ ಇಲ್ಲಿ ನಾನು ನನ್ನ ಮಗಳು ನನ್ನ ಹೆಂಡತಿ ಎಲ್ಲ ಗುರು ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಹೊಸ ಮನೆ ಗುರು ಪ್ರವೇಶಕ್ಕೆ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಕಟ್ಟಬೇಕಾದ್ರೆ ತೋರಿಸಿದ್ದು ಇವಾಗ ಗುರು ಪ್ರವೇಶನ ಆಗ್ತಿದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಭಾನುವಾರ ಆದ್ರೂ ನೋಡಿ ಇವತ್ತು ಎಷ್ಟು ಖಾಲಿ ಐತೆ. ಬೆಳಗ್ಗೆನೆ 8 ಗಂಟೆಲಿ ಒಂದೊಂದು ಟೈಮಲ್ಲಿ ಓಡಾಡೋಕ್ಕೂ ಹಿಂಸೆ. ಈ ರೋಡು ಫುಲ್ಲು ರಶ್ ಇರ್ತದೆ. ನೋಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಖಾಲಿ ಹೊಡಿತದೆ. ಏಕೆಂದರೆ ಏನು ಓಪನ್ ಇರೋಲ್ಲ ಬ್ಯಾಂಕು ಗಿಂಕೆಲ್ಲ. ಅದಕ್ಕೆ ಬನ್ನಿ ಇವಾಗ ನಮ್ಮ ಹುಣಸೂರು ರೋಡ್ಗೆ ಹೋಗ್ಬೇಕು. ಫಸ್ಟು ಅಲ್ಲಿ ಹೋಗ್ಬಿಡೋಣ. ನೋಡ್ಬೋದು ಇಲ್ಲಿ ಹುಣಸೂರು ರೋಡು ಯಾವ ರೀತಿ ಇದೆ ಅಂತ. ಇವಾಗ ಎಲ್ಲ ಮಠ ಮಾಡೋರೆ, ಇನ್ನೂ ತಾರ್ ರೋಡ್ ಹಾಕಿಲ್ಲ. ನಿಧಾನಕ್ಕೆ ಹೋಗ್ಬೇಕು. ಗಾಡಿ ಸ್ಕಿಡ್ ಆಗುವ ಚಾನ್ಸಸ್ ತುಂಬ ಇದೆ. ನಮ್ಮ ಗಾಡಿ ಹಿಂದೆ ಟೈರ್ ಹೊಂಟೋಗ್ಬಿಟ್ಟದೆ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬರೀ 20ರಲ್ಲಿ ಇನ್ನೂ ರೋಡ್ ಪೂರ್ತಿ ಆಗಿಲ್ಲ. ಇವಾಗ ಮಾಡ್ತಾವ್ರೆ. ನಿಧಾನಕ್ಕೆ ಮಾಡಲಿ, ಬೇಗ ಆಗಲಿ ಆದಷ್ಟು. ಫೈನಲ್ ಆಗಿ ಲೇಔಟ್ ಹತ್ರ ಬಂದಾಯಿತು. ಗುರು ಪ್ರವೇಶದ ಮನೆ ಇಲ್ಲಿದೆ ನೋಡಿ, ಹೊಸ ಮನೆ. ನಾವು ಇಲ್ಲಿ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಫೈನಲ್ ಆಗಿ ನೋಡಿ ಇಲ್ಲಿ ನಮ್ಮ ಹೆಣ್ಣು ಬೈತಾ ಇದೆ. ಹೆಂಗೆ ಆಡ್ತದೆ ಬೈಕು ಅಂತ ಕಪ್ಪಿ ಬಡಿದು. ನೋಡಿ ಮನೆ ರೋಡ್ ಮಾಡ್ಸಮ್ಮ. ಸರಿ ಮಾಡಿಸ್ತೀ ರೋಡು ನೀನು ಯಾವಾಗ? ಸರಿ ಆಯಿತು. ಬನ್ನಿ ಹೋಗೋಣ ಈಗ ಸದ್ಯಕ್ಕೆ ಮನೆ ಹತ್ರ. ಆಲ್ರೆಡಿ ಹಾಲೆಲ್ಲ ಒಪ್ಪಿಸ್ಕೊಟ್ಟವ್ರೆ ಮನೆಯದು ಹೇಗಿದೆ ಅಂತ. ಇದು ಲಕ್ಷ್ಮೀ ದೇವಸ್ಥಾನ. ಲಕ್ಷ್ಮೀ ಕೂರ್ಸೋರು ನೋಡಿ ನೀಟಾಗಿ ಮಾಡೋರೆ ಅಂತ. ಈ ಹೋಮ ನಡೀತಿದೆ. ಹಾಂ ಈ ಕಡೆ ಊಟದ್ದು ವ್ಯವಸ್ಥೆ ಮಾಡೋರೆ ನೋಡ್ಬೋದು. ಈ ಕಡೆ ಊಟದ ಹಾಲು ಒಂದಂದರೆ ಕುತ್ಕೊಳ್ಳೋಕ್ಕೆ ಊಟಕ್ಕೆ. ಮತ್ತು ಅಡುಗೆ ಆ ಕಡೆ ನಡೀತಿದೆ. ಎಲೆ ಹೋಟೆಲ್ ನೋಡಿ ಇಲ್ಲಿ ಬಾ ನೋಡ್ಬೇಕಾಯ್ತು. ಮಾಡ ನೀನು ನೋಡಿ ಇಲ್ಲಿ ಇವರೇ ಫೋಟೋಗ್ರಾಫರು. ಸರ್ ನಿಮ್ಮ ಹೆಸರೇನು ಸರ್? ಸಾಗರ್. ಯಾವರು ಸರ್ ನಿಮ್ಮದು? ಮುಳ್ಳೂರು. ಸರ್ ನಿಮ್ಮ ನಂಬರ್ ಏನಾದ್ರು ಸಿಗ್ತದಾ? ಕೊಡೋಣ ಹೇಳಿ. 9972730995. ನೋಡಿ ಇದ್ರದ್ದು ಗುರು ಪ್ರವೇಶದ ವಿಡಿಯೋ ಕಳಿಸ್ತೀವಿ ಮತ್ತು ಫೋಟೋ ತೋರಿಸ್ತೀವಿ ಯಾವ ರೀತಿ ತೆಗ್ದವ್ರೆ ಅಂತ. ಇಲ್ಲಿ ವರ್ಷ ಅಲ್ಲೇ ಕೆಲಸ ಮಾಡಿಸ್ತವ್ರೆ ಇವರು ಓನರು. ಆಚೆಯಿಂದ ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ಮನೆ. ಮೊದಲು ಹೇಗಿತ್ತು ಇವಾಗ ಇದು ನಾಮಕರಣ ಅಂತಿದ್ದೀನಿ, ಸಾರಿ. ಗುರು ಪ್ರವೇಶ ಆದಮೇಲೆ ಹೇಗಿದೆ. ಬಸವಣ್ಣನ ಚಿತ್ರ, ತೆಂಗಿನ ಮರದ್ದು, ನಮ್ಮ ಹೆಂಡತಿ ದೇವರೇ ನೋಡ್ಬೋದು. ಶಾಮಿಯಾನ ಹಾಕ್ತವ್ರೆ. ಟ್ಯಾಕ್ಟ್ರಲ್ಲಿ ನೀರು ಬರ್ತಿದೆ ಈಗ. ಬನ್ನಿ ನೋಡೋಣ. ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ತಿದ್ದೀವಿ. ನೋಡಿರಿ ನಾವೇ ಲಾಸ್ಟು. ನಮ್ಮ ಮನೆ ಆದಮೇಲೆ ನಾವೇ ಲಾಸ್ಟಲ್ಲಿ ತಿನ್ನಬೇಕು. ನೋಡಿ ಈಗ ಲಾಸ್ಟಲ್ಲಿ ತಿಂತಾ ಇದ್ದೀವಿ. ಇವಾಗ ಬನ್ನಿ ಏನು ಮಾಡೋದು ನೋಡಮ್ಮ. ಏನು ಊಟ ಮಾಡ್ತೀಯಾ? ಏನು ಊಟ ಮಾಡ್ತೀಯಾ? ನಿಂಗೆ ಆಕಲ್ ಬಂತೆ. ಅವರು ಆಕಲ್ ಬಂತೆ ನಿಂಗೆ. ಏನೇ ಹೆಸರು ನಿಂದು? ಹೆಸರಂತೆ ಎಂಟ್ರೆನ್ಸ್ ಬಂದರೆ ಸೊ ಇಲ್ಲೇ ಓಪನ್ ಕಿಚನ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇಲ್ಲಿ ತಟ್ಟೆ ಎಲ್ಲ ಹಾಕಿಸ್ಕೊಳ್ಳೋಕ್ಕೆ ಸಖತ್ತಾಗಿ ಮಾಡಿಸಿದ್ದಾರೆ. ಹಾಗೆ ಇಲ್ಲೇ ವಾಶು, ಇದೊಂದು ರೂಮು ಮತ್ತು ಇಲ್ಲಿ ಕಬೋರ್ಡ್ ಮಾಡಿಸ್ತಾರೇನೋ ಮೋಸ್ಟ್ಲಿ. ಇಲ್ಲೇ ಬಂದ ತಕ್ಷಣ ದೇವ್ರ ಮನೆಯೂ ಕೂಡ ತುಂಬ ಚೆನ್ನಾಗಿದೆ. ಫೈನಲಿ ನಿಜವಾಗ್ಲೂ ಸೂಪರಾಗಿ ಮನೆ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಸಿಂಪಲ್ಲಾಗೂ ಕೂಡ ಇದೆ. ಇದು ಒಳಗಡೆನೇ ಎಂಟ್ರೆನ್ಸಲ್ಲಿ ರೂಮು. ಇನ್ನು ಮೇಲ್ಗಡೆ ಒಂದು ರೂಮ್ ಇದೆ. ತುಂಬ ಚೆನ್ನಾಗೈತೆ ಮನೆ. ಐಡಿನೂ ಕೂಡ ತುಂಬ ಚೆನ್ನಾಗಿದೆ. ಅಮ್ಮನ್ನ ಊಟ ಟೈಮ್ಗೆ ರೆಡಿಯಾಗಿದ್ದು ಕರ್ಕೊಂಡು ಬರ್ತೀವಿ ಅಂತಂದೆ. ಹಾಯ್ ಮಾಡ್ತಾಯಿದ್ದೀರಾ? ಕೋನೆ ಇಲ್ಲಿ ನಿಮ್ಮದು ತೋರಿಸಿಮ್ಮ. ಕೋನನ್ನು ಬಿಡ್ಕೊಡು ಅಮ್ಮ ಅಂತ ಹೇಳಿ ಬಿಡಿಸ್ಕೊಂಡ್ಲು. ಸೊ ಚೆನ್ನನೇ ಇನ್ನೂ ನೀಟಾಗಿ ಬಿಡ್ಬೋದಿತ್ತು, ಆದರೆ ಸ್ವಲ್ಪ ಕೈ ನೋವು ಅಂತ ಇವಾಗಲೇ. ಕೋನನ್ನು ಬಿಡಿಸ್ಕೋಬೇಕು, ಕೈ ನೋವು ಅಲ್ಲಮ್ಮ. ನೋಡಿಲ್ಲಿ ಸರ ಬೇಕು, ಹಣ್ಬಟ್ ಬೇಕು ಅಂತೇಳಿ ಹಾಕಿಸ್ಕೊಂಡ್ಲು. ಚಿನಿ ಸರ ನಂದಲ್ಲೇನೆ ತಗೊಳ್ಳ, ನಾನು ಹಾಕೊಳ್ಳ? ನನಗೆ ಕೊಡಲ್ಲ ಅಮ್ಮಗೆ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಆಯಿತು. ನನಗೆ ಮತ್ತೆ ನನಗೆ ಕೊಡಲ್ಲ? ನೀವು ಕೊಡಲ್ಲ?
ಬೇಡಿ ಬಿಡಿಯಮ್ಮ ಆ ಕಡೆ ಬೇಡ ಕಣಿ ಬಿಚ್ಚಿಬಿಡಿ. ಹಾಂ ಜಾಣ ಮಗಳು ಬೇಡಮ್ಮ ನನಗೆ. ಆ ಕಡೆ ನೀನೆ ಜಾಣ ಮಗಳು ನನ್ನ ಮಗಳು. ಏನಮ್ಮ ಸ್ಟಿಕ್ಕರು ಅವಳಿಗೆ ಸ್ಟಿಕ್ಕರು ಯಾವ್ದ್ರ ಮೇಲಾದರೂ ಇದ್ದರೆ ಅದನ್ನು ಕೀಳೋದಂಗೆ ಸಮಾಧಾನ ಇಲ್ಲ. ಕೀಳಿ ಕೊಳೆ ಆಗುತ್ತೆ. ಮೇಲ್ ಬನ್ನಿ. ಸೊ ಈ ಕಡೆನೂ ಮುಂದೆ ಎಂಟ್ರೆನ್ಸಿಗೆ ಹೋಗ್ಬೋದು. ಸೊ ಈ ಕಡೆನೂ ಮಾಡಿಸಿದ್ರೆ ಹಾಗೆ ನೀರೆಲ್ಲ ಇದ್ರೇ ಬೆಟರು. ಸೊ ನಲ್ಲಿ ಎಲ್ಲ ಕೈಕಾಲು ತೊಳ್ಕೊಂಡು ಹಾಗೆ ಬಟ್ಟೆನೂ ಇಲ್ಲೇ ವಾಶ್ ಮಾಡ್ಬೋದು. ತಿಂದ್ರಿ ತಿಂಡಿ ಏನು ತಿಂದ್ರಿ? ಹಾಂ ಅಲ್ಲಿ ಹೊರ್ಗಡೆ ಏನು ತಿಂದ್ವಿ ನಾವು? ತಿಂಡಿ ಏನು ತಿಂದ್ವಿ? ಅಲ್ಲಿ ಹೊರ್ಗಡೆ ಏನು ತಿಂಡಿ ತಿಂದ್ವಿ ನಾವು? ಅನ್ನ. ಯಾವನ್ನ ಅದು? ಯಾವನ್ನ? ಬಾತು ಅನ್ನ ಅಲ್ವಾ? ನೋಡು ನಂದಕ್ಕೂ ಅನ್ನ ಚೆನ್ನೈತೆ ನೋಡು. ನಾನು ಚೆನ್ನೈತೆ ನೀನು ಚೆನ್ನೈತು. ಕೋನ ಬಿಡ್ಕೊಂಡು 11 ಗಂಟೆ ಕೋನ ಬಿಡ್ಕೊಂಡಾಗ ಹಾಗೆ ಸಿಂಪಲಾಗಿ ಬಿಡ್ಕೊಂಡೆ. ಸೊ ನಾನು ಸಿಂಪಲಾಗಿ ಕಲಿತ್ರೆ ಮುಂದಕ್ಕೆ ನನ್ನ ಮಗಳಿಗೂ ಬಿಟ್ಕೊಡ್ಬೋದು ಅಂತ ಹಾಗೆ ಸುಮಾರಾಗಿ ಸಿಂಪಲಾಗಿ ಕಲಿತಿದ್ದೀನಿ. ಹಾಗೆ ನೈಟು ನಿನ್ನೆ ಕಸ ಎಲ್ಲ ತೊಳೆದು ಬಾಗಿಲು ನೀರು ನೈಟೇ ಹಾಕಿ ಪಾತ್ರೆ ಎಲ್ಲ ತೊಳೆದಿಟ್ಟು ಒಳಗಡೆ ಕಸ ಎಲ್ಲ ತೊಳೆದಿಟ್ಟು ಮಲ್ಕೊಳ್ಳೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸೊ ಅಮ್ಮಂಗೆ ಹಿಂಸೆ ಆಗಿಬಿಡುತ್ತೆ ಅಂತೇಳಿ ಅಮ್ಮ ನಾನೇ ನೋಡ್ಕೋತೀನಿ, ಯಾಕೋ ಆಗ್ತಿಲ್ಲ ಹುಡುಕು ಯಾಕೋ ಈ ಥರ ಎಲ್ಲ ಆಗಲ್ಲ ಅಂತಂದರು. ಸೊ ನೀವೇ ಹೋಗ್ಬಿಟ್ಪ ನೋಡ್ಕೋತೀನಿ ಅಂದರೆ ಸೊ ಅದಕ್ಕೋಸ್ಕರ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ಒಂದು ಸ್ವಲ್ಪ ಸಿರ್ಲಾಕು ಇಲ್ಲ ಹಾಲು ಅನ್ನ ತಿನ್ನಿಸ್ಕೊಂಡು ಇದ್ದರೆ ಸ್ವಲ್ಪ ಇರ್ತಾಳೆ ಅಮ್ಮನ ಜೊತೆ. ಬೇರೆ ಯಾರ ಹತ್ರನೂ ಹೋಗೋದಿಲ್ಲ. ಹೋಯ್ತಿಯಾ? ಅಜ್ಜಿ ಕೂಗ್ತಾರಲ್ಲಮ್ಮ, ಅಜ್ಜಿ ಕೂಗ್ತಾರಲ್ಲ ಹೋಗೋರ ಜೊತೆ ಕರ್ಕೊಂಡು ಹೋಗ್ತಾರೆ. ಹೋಗ್ತೀಯಾ? ಹೋಗಲ್ಲ ಅಪ್ಪ. ಛೇ ಕಿತ್ತಾಕ್ಬಿಟ್ರೆ ಸ್ಟಿಕ್ಕರ್ ಕಿತ್ತಾಕಿದ್ರ? ಅಮ್ಮ ಇನ್ನೊಂದ್ಸಲಿ ಕೂದಲು ಮಾಮಿ ಕೊಟ್ಬಿಡೋಣ. ಜುಟ್ಟು ಬೇಕಾ ನಿಂಗೆ? ಜುಟ್ಟು ಏನಕ್ಕೆ ನಿಂಗೆ? ಮನೆ ಏನು ಮನೆ? ಹಾಂ ಐಸ್ ಕ್ರೀಮ್ ಕವರ್ ಅಲ್ಲ, ಅದು ಬಟ್ಟೆ ಕವರು. ಚೇರ್ ಇಲ್ಲೇ ಇದ್ದಲ್ಲ ನಿಂಗೆ. ಕರೆಕ್ಟಾಗಿ ಹಾಕಿಲ್ಲ ನೀನು, ಕರೆಕ್ಟಾಗಿ ಹಾಕಿಲ್ಲ. ಇವಾಗ ಸರಿ ಆಯ್ತಾ? ಯಾಕೆ ಸರಿ ಹೋಯ್ತಲ್ಲ? ಹಾಂ ಕೂತ್ಕೋ ಇವಾಗ ಕರೆಕ್ಟಾಗಿ. ಮನೆಗೆ ಹೋಗೋಣ? ಯಾಕೆ? ತಂಗಿ ಹೇಳ್ತಾಳೆ ಅಮ್ಮ ಇಲ್ಲೇ ಚೆನ್ನನಾ, ಇಲ್ಲೇ ಇರೋಣ. ಮನೆಗೆ ಹೋಗೋದು ಬೇಡ? ಅನ್ನ ತಿನ್ಕೊಂಡು ಹೋಗೋಣ. ಅಜ್ಜಿ ಬೈದ್ರೆ ನೀನೇ ಬಯಸ್ಕೋಬೇಕು. ಆಮೇಲೆ ನನ್ನನ್ನು ಬೈತದ, ನಿನ್ನನ್ನು ಬೈಯಲ್ಲ. ಆಮೇಲೆ ಏನು ಮಾಡ್ತೀಯಾ? ಒಳ್ಳೆ ನಾನು ಮತ್ತೆ ಹೊರಟೋಗೋಣ ಬಾರೆ. ಗೊಂಬೆ ನೋಡ್ಬೇಕಾ? ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಕೊಂಡೋದ್ರೆ ಸ್ವಲ್ಪ ನೋಡ್ತೀಯಾ? ಇಲ್ಲ ಹೆಂಗಾಗದ ನಮ್ದು ನೋಡಿಲ್ಲ ಹೆಂಗಾಗದ ಮುಟ್ಟೆ ಮುದ್ದು ಮಸ್ತಿ ಆಯ್ತು ಕಣ್ಮಕ್ಳು ನಿಂಗೆ ಬೆಳಿಗಿರೋದಕ್ಕೆ. ಚಿನಿ ಹೋಗೋರ್ ಮನೆಗೆ ಆಟೋಡೋಗು ಕರ್ಕೊಂಡು ಹೋಗ್ತಾರೆ ಅಕ್ಕನ ಜೊತೆ. ನನಗೂ ಸ್ವಲ್ಪ ಕಾಟ ತಪ್ಪುತ್ತೆ. ಹೋಯ್ತಿಯಾ? ಹಾಂ ಹೋಯ್ತೀನಿ ಬಜಾರಿ. ದೀಪಣ್ಣ ಪಾಪ ತಿಂಡಿ ತಿಂದಾನೆ ಜಾಸ್ತಿ ಓಡಾಟ ಜಾಸ್ತಿ ಆಗ್ಬಿಟ್ಟೈತೆ. ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ತುಂಬ ಚೆನ್ನಾಗಿದೆ. ರೋಡ್ ಸೈಡು ಆಲ್ಮೋಸ್ಟ್ ಸುಮಾರು ಮನೆಗಳಾಗೈತೆ, ಪರವಾಗಿಲ್ಲ. ಫೋಟೋ ತೆಗ್ದು ತಲೆನೋವು ಬಂದ್ಬಿಟ್ಟು ಟೀ ಕುಡಿಯೋಕೆ ಹೋಗೈತೆ. ಸಾಗರಣ್ಣ ನಮಗೆ ಟೀ ಇಲ್ಲಣ್ಣ, ನಮಗೆ ಟೀ. ಅವಳು ಟೀ ಕುಡಿಯಲ್ಲ. ಇವರು ನಮ್ಮ ಒಬ್ಬರು ಬೆಸ್ಟ್ ಬ್ರದರು ಮಾತಾಡ್ಸಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಗಿಲ್ಲಣಿಯಾ ನಮ್ಮ ತಂಗಿನ ಬಿಟ್ಬಿಟ್ಟು ಟೀ ಕುಡಿಯೋದು. ನಾಳೆ ನನ್ನ ಮಗಳು ಎದುರಿಸ್ತೈತೆ ನೋಡಿ. ತೆಂಗಿನ ವ್ಯಾಪಾರ ಮಾಡೋದ್ರಿಂದ ಅಭಿಮಾನಕ್ಕಾಗಿ ತೆಂಗಿಂದು ಮುಂದ್ಗಡೆ ಎಂಟ್ರೆನ್ಸಲ್ಲಿ ಚಿತ್ರ ಬಿಡಿಸಿದ್ದಾರೆ ನೋಡಿ. ಇದು ಅಭಿಮಾನ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಬಸವಣ್ಣ ಅವ್ರದ್ದು ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ, ಪೇಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಬಂದು ಸಿಂಪಲ್ಲಾಗಿ ಸೂಪರಾಗಿ ರೆಡಿ ಆಗಿದ್ದಾರೆ. ಟೀ ಕುಡ್ಕೊಂಡು ಕೂತಿದ್ದೀವಿ. ಏನಮ್ಮ ಚೇರ್ ಮೇಲೆ ಬಿದ್ದಲ್ಲ, ಅದಕ್ಕೆ ಎದುರ್ಕೋತಾವಳೆ. ಬೀಳಲ್ಲ ಚೆನ್ನಾಗಿ ಕಾಳು. ಇಲ್ಲಿ ಹೆಸರು ಬೆಳಿತಾರೆ. ನಿಮ್ಮ ಇದನ್ನೇನು ಮಾಡಿ